ನಮಸ್ಕಾರ ಎಲ್ಲರಿಗೂ. ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡಾತ್ತೀರಿ, ಇಷ್ಟ ಆದವರು ಸಬ್ಸ್ಕ್ರೈಬ್, ಲೈಕು ಮತ್ತು ಕಮೆಂಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವತ್ತೇನಪ್ಪ ಅಂತಂದ್ರೆ ಒಂದು ಬೇಜಾರಾಗುವಂಥ ವಿಚಾರ ನನಗೆ. ಯಾಕಂದ್ರೆ ನಾನು ಊರಿಗೆ ಹೋಗೋ ಟೈಮ್ ಬಂದುಬಿಡ್ತು. ಹಾಗಾಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಲೇಬೇಕಾದಂಥದ್ದು ಪರಿಸ್ಥಿತಿ ಬಂತು. ಪರಿಸ್ಥಿತಿ ನನಗಂತಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಬರೋದು. ಯಾಕಂದ್ರೆ ರಜಕ್ಕಂತಂದು ಇಲ್ಲ ಏನೋ ಫಂಕ್ಷನ್ ಐತಿ ಅಂತಂದು ತವ್ರ ಮನೆಗೆ ಬಂದ್ರೆ ತವ್ರ ಮನೆ ಅಂತಂದು ಅಲ್ಲೇ ಇರೋಕ್ಕೆ ಬರಲ್ಲ. ಯಾಕಂದ್ರೆ ಮತ್ತೆ ವಾಪಸ್ ನಮ್ಮ ಮನೆಗೆ ನಾವು ಬರಬೇಕು. ಹೆಣ್ಮಕ್ಳದ್ದು ಪರಿಸ್ಥಿತಿನೇ ಹಂಗೆ, ಎಲ್ಲೂ ಸ್ಥಿರವಾಗಿ ಇರೋಕ್ಕಾಗಲ್ಲ, ಅಲ್ಲೂ ಇರೋಕ್ಕಾಗಲ್ಲ, ಇಲ್ಲೂ ಇರೋಕ್ಕಾಗಲ್ಲ. ಇಲ್ಲಿದ್ದಾಗ ತವ್ರ ಮನೆಗೆ ಹೋಗ್ಬೇಕು ಅನ್ಸುತ್ತೆ, ತವ್ರ ಮನೆಗೆ ಇದ್ದಾಗ ಗಂಡನ ಮನೆಗೆ ಹೋಗಬೇಕು, ಜವಾಬ್ದಾರಿ ಅದಾವ ಅಂತಂದು. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಅಂತಂದು ಬಂದ್ವಿ. ನಾವು ಊರಿಗೆ ರೆಡಿ ಆಗಕತ್ತಿದ್ದೆ. ಬೆಳಗ್ಗೆ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತೈತೆ ಹೋಗ್ಬೇಕಲ್ಲಪ್ಪ ಅಂತಂದು. ಆದರೂ ಖುಷಿ ಆಗುತ್ತೆ, ಅಲ್ಲೂ ಹೋಗಬೇಕಲ್ಲ, ಮಿಸ್ ಮಾಡ್ಕೊತಿರ್ತಾರೆ ಮನ್ಯಾಗೆಲ್ಲರೂ ಅಂತಂದು ಎದ್ದು ಎಲ್ಲ ಮಾಡಿದೆ. ನಮ್ಮ ಹನಿ ಬೇಬಿನ ಸ್ವಲ್ಪ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ರು. ಅದನ್ನೆಲ್ಲ ನೋಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು, ಹಸ್ಬೆಂಡ್ ಕರ್ಯಾಕೆ ಬರತ್ತಿದ್ರು. ಹಂಗಾಗಿ ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿಯಾಗಿ ನಾನು ರೆಡಿಯಾಗಿ ಊಟ ಮಾಡಿಕೊಂಡು ಹೊರಟ್ವಿ. ತವ್ರ ಮನೆಯಿಂದ ಬರಬೇಕಾದ್ರೆ ನಮ್ಮ ಮಮ್ಮಿ ಅಂತೂ ಹಂಗೆ ಕಳಿಸೋದೇ ಇಲ್ಲ. ಎಷ್ಟೆಲ್ಲ ಬಂದಾಗ ಒಂದು ಸರಿ ಸೀರೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಹೋಗ್ತೀನವ ಅಂದ್ರೂ ಹೋಗಕ್ಕೆ ಬಿಡೋಂಗಿಲ್ಲ. ಇಲ್ಲ ಒಂದು ಸೀರೆ ಒಯ್ಯಬೇಕು ನೀನು, ಹಂಗೆ ಹೋಗಬಾರ್ದು ಅಂತಂದು ಅಷ್ಟು ಸೀರೆ ಕೊಟ್ಟು ಕಳಿಸ್ತಾರೆ. ಅದನ್ನು ಉಟ್ಕೋ ಬಿಟ್ಕೋ, ಇಲ್ಲ ನೀನು ಒಟ್ಟು ಒಯ್ಯಬೇಕು ಪದ್ಧತಿ ಅಂತಂದು ಅರಿಶಿನ ಕುಂಕುಮ ತೊಗೊಂಡು ನಾವು ಮತ್ತು ಲಗೇಜ್ ಎಲ್ಲ ಭಾಳ ಮಾಡಿದ್ದೆ. ತವ್ರ ಮನೆಯಿಂದ ಅಂತಂದು ಹಂಗೆ ಬರೋಕ್ಕೆ ಬರೋದಿಲ್ಲ. ಏನೋ ಶಾವ್ಗೆ ಸಂಡ್ಗೆ ಮತ್ತೇನೋ ಕಾಳು ಬೇಳೆ ಇರ್ತಾವಲ್ಲ, ಅದನ್ನು ಕಟ್ಕೊಂಡು ಹೋಗ್ರಿವ ಅಂತಂದು ಗಂಟು ಬೀಳ್ತಾರೆ. ಹಂಗಾಗಿ ಅವನು ತೊಗೊಂಡು ಕಾರ್ ಒಳಗಡೆ ಹಾಕ್ಕೊಂಡು ಎಲ್ಲರಿಗೂ ಒಂದು ಸಿ ಯು ಟಾಟಾ ಅಂತಂದು ಬಾಯ್ ಬಾಯ್ ಹೇಳ್ಕೊತ ಎಲ್ಲರೂ ಮಿಸ್ ಮಾಡ್ಕೊತಿದ್ದೆ. ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ, ಬಾಯ್ ಮಾಡಿ ಹೊರಟ್ವಿ ನಾವು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮಧ್ಯಾಹ್ನ ಬಿಟ್ಬಿಟ್ಟಿದ್ವಿ. ಬಿಸಿಲೆಲ್ಲ ಭಾಳ ಐತಪ್ಪ, ತಲೆ ಚಿಟ್ಟು ಹಿಡಿಯಾತಿತ್ತು. ನಡ್ಬರ್ಕ್ ಒಂದು ಸ್ವಲ್ಪ ನಿಂದ್ರಿಸ್ಕೊಂಡು ಎಳ್ನೀರಾದರೂ ಕುಡಿಯೋಣ ತಂಪಾಗುತ್ತಂತಂದು ಎಳ್ನೀರು ಕುಡ್ಕೊಂಡು ಮತ್ತು ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಹಂಗೆ ಮುಂದಕ್ಕೆ ಸಾಗ್ತಾ ನಾವು ನಮ್ಮ ಊರಿಗೆ ರೀಚ್ ಆದ್ವಿ. ಯಾರಾದರೂ ಇಲ್ಲಿ ಇದು ಯಾವ ಊರು ಅಂತಂದು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಫೈನಲಿ ನಮ್ಮ ಮನೆಗೆ ಬಂದು ರೀಚ್ ಆದ್ವಿ. ನಮ್ಮದು ಕ್ಯಾಪ್ಟನ್ ನಾಯಿ ಮಿಸ್ ಮಾಡ್ಕೊಳತಿತ್ತು. ನಾವು ಬರುತ್ತಲೇ ನಮ್ಮನ್ನು ವೆಲ್ಕಮ್ ಮಾಡ್ಕೊತು ಬಂದು ಫ್ರೆಶ್ ಅಪ್ ಆಗಿ ಟೈಮ್ ಆಗಲೇ ಆಲ್ರೆಡಿ ಒಂದು 4:15 5 ಗಂಟೆ